ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕು. 2025ರಲ್ಲಿ ಯೂಟ್ಯೂಬ್ ಮೇಲೆ ಸಕ್ಸಸ್ ಕಾಣಬೇಕು, ಅದರಿಂದ ದುಡ್ಡು ಕೂಡ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಇನ್ನು ಹಲವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಗಿದೆ, ಆದರೆ ಚಾನಲ್ ಗ್ರೋನೇ ಆಗ್ತಿಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡಿ. ಖಂಡಿತ ನೀವು ಕೂಡ 2025ರಲ್ಲಿ ಸಕ್ಸಸ್ ಕಾಣ್ತೀರಾ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ನ ಬೇಸಿಕ್ ಸೆಟ್ಟಿಂಗ್ನಿಂದ ಹಿಡಿದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲದೆ ಕೆಲವು ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ಹಾಗಾಗಿ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ, ಇನ್ನೇನು 2-3 ದಿನದಲ್ಲಿ 2024 ಮುಗಿಯುತ್ತೆ. 2025ಕ್ಕೆ ನಾವು ಕಾಲಿಡಲಿದ್ದೇವೆ. ಬಟ್ ದಿನಗಳು ಹೋಗ್ತಿವೆ, ಆದರೆ ಯೂಟ್ಯೂಬ್ ಮೇಲೆ ಮಾತ್ರ ಸಕ್ಸಸ್ ಆಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಆಗಿರಲಿದೆ. ತುಂಬಾ ಕಷ್ಟಪಡ್ತಿದ್ದೀವಿ, ಆದರೂ ಯೂಟ್ಯೂಬಲ್ಲಿ ಚಾನಲ್ ಗ್ರೋತ್ ಕಾಣ್ತಿಲ್ಲ ಅಂತ ಬೇಜಾರು ಪಡ್ಕೋಬೇಡಿ. ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯೂಟ್ಯೂಬ್ ಹೇಳಿದ ಹಾಗೆ ನಾವು ಸೆಟ್ಟಿಂಗ್ಸ್ ಮಾಡಿ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವು ಮೇನ್ ಸೆಟ್ಟಿಂಗ್ಸ್ ನಾವು ಚಾನಲ್ ಮೇಲೆ ಮಾಡಲೇಬೇಕು. ಇದರಿಂದ ನಮ್ಮ ಚಾನಲ್ ಕರೆಕ್ಟ್ ಆಡಿಯನ್ಸ್ ಹತ್ರ ತಲುಪುತ್ತೆ. ನಮ್ಮ ಚಾನಲ್ ಮೇಲೆ ಹಾಕ್ತಿರೋ ವಿಡಿಯೋ ಹುಡುಕುತ್ತಿರೋ ವ್ಯಕ್ತಿ ಹತ್ರ ಹೋಗುತ್ತೆ. ನೀವು ಹಾಕ್ತಿರೋ ವಿಡಿಯೋ ಯಾರಿಗೆ ಇಷ್ಟ ಇರುತ್ತೋ ಅಂಥವರ ಮುಂದೆ ವಿಡಿಯೋ ಹೋಗುತ್ತೆ, ಅಂಥವ್ರ ಸರ್ಚ್ ಫೀಡ್ನಲ್ಲಿ ಸಜೆಸ್ಟ್ ಆಗುತ್ತೆ. ಈ ರೀತಿ ಆದರೆ ಮಾತ್ರ ಚಾನಲ್ ಮೇಲೆ ಹಾಕಿದ ವಿಡಿಯೋಗೆ ವ್ಯೂಸ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ. ಸುಮ್ಮನೆ ಚಾನಲ್ ಕ್ರಿಯೇಟ್ ಮಾಡಿ ಅದರ ಮೇಲೆ ವಿಡಿಯೋ ಹಾಕಿದರೆ ಮುಗೀತು ಅಂತ ಸುಮ್ಮನೆ ವಿಡಿಯೋ ಹಾಕ್ತಾ ಹೋದರೆ ಚಾನಲ್ ಗ್ರೋ ಆಗಲ್ಲ. ನೀವು ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ ಸರಿಯಾದ ಆಡಿಯನ್ಸ್ ಹತ್ರ ನಿಮ್ಮ ವಿಡಿಯೋ ಹೋಗಲಿಲ್ಲ ಅಂದರೆ ಏನು ಪ್ರಯೋಜನ ಆಗುತ್ತೆ ಹೇಳಿ. ಸೊ ನೀವೊಂದು ಚಾನಲ್ ಮಾಡಿ, ಅದರ ಪ್ರಾಪರ್ ಸೆಟ್ಟಿಂಗ್ಸ್ ಮಾಡಿ ಅದನ್ನು ಲಾಂಚ್ ಮಾಡಿ, ಆಗ ನಿಮ್ಮ ಚಾನಲ್ ಬೆಳೆಯುತ್ತೆ, ದುಡ್ಡು ಕೂಡ ಮಾಡ್ತೀರಾ. ಈ ವಿಡಿಯೋದಲ್ಲಿ ನಿಮಗೆ ಏನೇನು ಸೆಟ್ಟಿಂಗ್ಸ್ ನಾವು ಮಾಡಬೇಕು ಅನ್ನೋದು ಹೇಳ್ತೇನೆ. ಆ ಸೆಟ್ಟಿಂಗ್ಸ್ ಹೇಗೆ ಮಾಡೋದು ಅನ್ನೋದು ಇನ್ನೊಂದು ವಿಡಿಯೋ ನಮ್ಮ ಚಾನಲ್ ಮೇಲೆ ಈಗಾಗಲೇ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ ನೀವು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಫಸ್ಟ್ ನೀವು ಸರಿಯಾಗಿ ನಿಮ್ಮ ಚಾನಲ್ ಟಾಪಿಕ್ ಪ್ರಕಾರ ಚಾನಲ್ ನೇಮ್ ಹುಡುಕಿ ಅದನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಅದಾದಮೇಲೆ ಚಾನಲ್ ಕ್ರಿಯೇಟ್ ಮಾಡಿ. ಚಾನಲ್ ಕ್ರಿಯೇಟ್ ಆದಮೇಲೆ ಫಸ್ಟ್ ಸೆಟ್ಟಿಂಗ್ಸಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿ, ಅಲ್ಲೇ ಕೆಳಗಡೆ ನಿಮ್ಮ ಚಾನಲ್ ಟಾಪಿಕ್ ಪ್ರಕಾರ ಕೀವರ್ಡ್ಸ್ ಹಾಕಲಿಕ್ಕೆ ಇರುತ್ತೆ, ಕೀವರ್ಡ್ಸ್ ಹಾಕಿ. ನಿಮ್ಮ ಚಾನಲ್ ಯೂಟ್ಯೂಬ್ ರಿಕಮೆಂಡ್ ಮಾಡೋದಕ್ಕೆ ಹಾಗೆ ಚಾನಲ್ ಸಜೆಸ್ಟ್ನಲ್ಲಿ ಹೋಗೋದಕ್ಕೆ ಇದು ತುಂಬ ಮುಖ್ಯ ಸ್ನೇಹಿತರೆ. ಇಲ್ಲಿ 500 ಕ್ಯಾರೆಕ್ಟರ್ವರೆಗೂ ಕೀವರ್ಡ್ಸ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಸರಿಯಾಗಿ ಇದನ್ನು ಪೂರ್ತಿ ತುಂಬಿಬಿಡಿ. ಇದಾದಮೇಲೆ ನಿಮ್ಮ ಚಾನಲ್ ಟಾಪಿಕ್ ಪ್ರಕಾರ ಚಾನಲ್ ಕೆಟಗರಿ ಸೆಲೆಕ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಚಾನಲ್ ಕೆಟಗರಿ ಸೆಲೆಕ್ಟ್ ಮಾಡಿ, ಆಮೇಲೆ ನಿಮ್ಮ ಚಾನಲ್ಗೆ ತಕ್ಕಂಗೆ ಒಂದು ಬ್ಯಾನರ್ ಹಾಗೆ ಒಂದು ಲೋಗೋ ಹಾಕಿ, ಇನ್ನು ಚಾನಲ್ ಪ್ರಕಾರ ಡಿಸ್ಕ್ರಿಪ್ಷನ್ ಕೂಡ ಹಾಕಿ. ಇದು ಕೂಡ ನಿಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ಅದಾದಮೇಲೆ ನಿಮ್ಮ ಚಾನಲ್ ಮೇಲೆ ಸರಿಯಾಗಿ ಲೇಔಟ್ ಸೆಟ್ ಮಾಡಿಕೊಂಡು ರೆಗ್ಯುಲರ್ ವಿಡಿಯೋ ಹಾಕಿ. ವಿಡಿಯೋ ಹಾಕೋದು ಮಾತ್ರ ತಪ್ಪಿಸಬೇಡಿ ಸ್ನೇಹಿತರೆ. ನೋಡಿ, ಚಾನಲ್ ಸ್ಟಾರ್ಟ್ನಲ್ಲಿ 5ರಿಂದ 6 ತಿಂಗಳು ರೆಗ್ಯುಲರ್ ವಿಡಿಯೋ ಹಾಕಿ, ಇದರಿಂದ ಹೆಲ್ಪ್ ಸಿಗುತ್ತೆ. ಇದು ಯಾಕೆ ಮಾಡಬೇಕು ಅಂದರೆ ನಮ್ಮ ಚಾನಲ್ ಮೇಲೆ ಒಂದು ಸಬ್ಸ್ಕ್ರೈಬರ್ಸ್ ಬೇಸ್ ರೆಡಿ ಆಗೋ ತನಕ ನಾವು ಇದು ಮಾಡಲೇಬೇಕು. ಒಂದು ಲೆವೆಲ್ಗೆ ಚಾನಲ್ ಬಂತು ಅಂದರೆ ಆಗ ವಿಡಿಯೋ ಹಾಕೋದ್ರಲ್ಲಿ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇರಲ್ಲ. ಇದಿಷ್ಟು ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ ಮೇನ್ ಮಾಡಬೇಕಾಗಿರೋದು ಸ್ನೇಹಿತರೆ. ಇನ್ನು ಸ್ವಲ್ಪ ಬೇಸಿಕ್ ಇರುತ್ತೆ, ಅದು ಕೂಡ ವಿಡಿಯೋ ನೋಡಿಕೊಂಡು ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ ಚಾನಲ್ ಗ್ರೋ ಆಗುತ್ತೆ. ಈ 2025ರಲ್ಲಾದರೂ ಸರಿಯಾಗಿ ಚಾನಲ್ ಸೆಟಪ್ ಮಾಡಿಕೊಂಡು ಕೆಲಸ ಮಾಡಿ, ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬರಿಬೇಡಿ. ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನೀವು ಕೇಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.